ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ ಹಿರಿಯನು ಪೂಜ್ಯನು ಎಂದು ಗೌರವಿಸಿದ ಮಾತ್ರಕ್ಕೆ ಈ ವಿದುರನನ್ನು ಕೂಡಲೇ ಸಭೆಯಿಂದ ವಿದುರ ವಿದುರನೇ ಅಗ್ರಜ ಸರಸ ವಿದುರನೇ ಅಗ್ರಜ ಸರಸ ವಿರೋಧಿಗಳ ಪರ ವಾದಿಸು ದೇರ್ಪರೆ ವಿರೋಧಿಗಳ ಪರ ವಾದಿಸು ದೇರ್ಪರೆ ವಿದುರನೇ ಅಗ್ರಜ ಸರಸ ವಿರೋಧಿಗಳ ಪರ ವಾದಿಸದೆ ಎಲ್ಲವೋ ವಿದುರ ಅಗ್ರಜನ ಆಜ್ಞಾನುಸಾರವಾಗಿ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ನನ್ನನ್ನು ಈ ಸಭೆಯಿಂದ ತಳ್ಳಿಸುವಷ್ಟು ನಿನಗೆ ಸಮರ್ಥ ಉಂಟಾಯಿತೆ ಅವಿವೇಕಿ. ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆ, ನಿನ್ನ ನಾಲಿಗೆ ಸೀಳಿ ಹೋಗಬಾರದೆ. ದ್ರೌಪದಿಯ ವಸ್ತ್ರಾಪರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿದು ಪ್ರಹರಿಸಿ ಕೊಲ್ಲುವಾಗ ತಡೆ ಹಿಡಿದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡು. ಪ್ರಮೋದವಾಯಿತು ಸುಯೋಧನ. ವಿದುರನ ನಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕರ್ಣ ಕರಣಿಗೆ ಶಿರವಂ ಕರಣಿಗೆ ಉರುಳುತೆನೆನುತ ಶಪಥವನಾಂತು ಮಹೇಶ್ವರನ ಭುವರನ ಮೆಚ್ಚಿಸಿ ಮಹೇಶ್ವರನ ಭುವರನ ಮೆಚ್ಚಿಸಿ ವರಶಾಪವನಾಂತು ನಿನಗೆ ಸಮನಾರಿಗರೈ ಕರ್ಣ. ಇಂತಹ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆಗೆ ಎಂಜುವುದೇ? ಇಂತಹ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆಗೆ ಎಂಜುವುದೇ? ಈ ವಿದುರನು ಎಂದು ತಾನು ಬಿಲ್ಲನ್ನು ಹಿಡಿದಿದ್ದವನು ಮಾಡಿರುವನು, ಅಥವಾ ಕೇವಲ ಇವನೊಂದಲ್ಪ ಬಿಲ್ಲಿನಿಂದ ಆಗಬಹುದಾದ ಸಹಾಯವಾದರೂ ಏನು ಕರ್ಣ? ನೀನು ಚಿಂತಿಸಬೇಡ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ. ಈಗ ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದೀತು. ಎಚ್ಚರ! ಅನುಜ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತ ಕುಳಿತುಕೊಳ್ಳುವೆನು. ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹಳವಾಗಿ ಕಾಯಿಸಿದನಲ್ಲ ಕೃಷ್ಣ. ಆ ಸೇಡಿನ ಪ್ರತೀಕಾರವನ್ನ ಈ ದಿನ ನಾನು ಈ ಪಟ್ಟಿಯನ್ನು ನೋಡುತ್ತಾ ಕುಳಿತುಕೊಂಡು ಪ್ರತೀಕಾರವನ್ನು ತೀರಿಸಿಕೊಳ್ಳುವೆನು.
ನನ್ನದೆಂಬ ಮಮಕಾರ ನಿನಗೇಕೋ ನಾನು ನನ್ನದೆಂಬ ಮಮಕಾರ ನಿನಗೇಕೋ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲೇ ಮಣ್ಣಾಗಿ ಹೋಗುವ ದೇಹ ಮಣ್ಣಲ್ಲೇ ಮಣ್ಣಾಗಿ ಸೇರುವ ದೇಹ ಧರ್ಮ ಕಾಂಡವ ಕರ್ಮ ಪಾಹಿ ಮಾಮ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಆಹಾ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ನನಗೆ ನಮಸ್ಕರಿಸುತ್ತಿರುವಾಗ ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಹಾಗೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ದುರ್ಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಛಛ! ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸುವುದೇ? ಅಟ್ಟ ದಿಟ್ಟ ಶತ್ರುಗಳ ಎದೆ ನೆಟ್ಟಿ ಸಿಗಿಯುವ ಪಟ್ಟುಗಾರರೇ ಗಟ್ಟಿಗ ರಣ ದುರಂಧರ ಕುರು ಚಕ್ರವರ್ತಿ, ಡಾಂಬಿಕನಾದ ನಿನ್ನನ್ನು ಸತ್ಕರಿಸುವಂತಹ ಅವಿವೇಕಿ ನಾನಲ್ಲ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದಂತೆ ಹೆಮ್ಮೆ ಪಟ್ಟುಕೊಳ್ಳಬೇಡ. ಬಂದದ್ದಾಯ್ತಲ್ಲ, ಕುಳಿತುಕೋ ಪಾಂಡವರಾಯ ಬಾರಿ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲಪ್ರಿಯವಲ್ಲವೇ? ಅಲ್ಲವೇ? ಯಾದವರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನೀನು ಈ ದಿನ ಈ ದುರ್ಯೋಧನನ ರಾಜಸಭೆಯ ನರ್ತನವನ್ನು ನೋಡಿ ಆನಂದಿಸು. ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ್ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಕುರುಭೂ ರಾಜೇಶ್ವರ ಭಯಂಕರ ರೂಪ ಮನೋಹರ ಶಾಪ ವಿದ್ಯದಿ ಶೂರ ಕರ್ಣನ ಪರಮಾತ ಭಯಂಕರ ರೂಪ ಮನೋಹರ ಶಾಪ ವಿದ್ಯದಿ ಶೂರ ಕರ್ಣನ ಪರಮಾತ
ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲ ಬಲ್ಲ ಈ ಜಗಮಲ್ಲ ಎಲ್ಲ ಬಲ್ಲ ಈ ಜಗಮಲ್ಲ ಕರುನಾಡು ಕುರುಡು ಗುರುವಂಶ ಕುಲ ತಿಲಕ ಮುಕುಟೇಶ್ವರ ವೀರ ಕರುನಾಡು ಕುರುಡು ನೀಲವರ್ಣದ ಈ ಚೆಲುವ ಕೃಷ್ಣ ಹರೇ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ ನಲಿವ ಕೊಳಲನಾದದಿ ನಲಿವಾಯಿ ಚೆಲುವ ಕೃಷ್ಣ ಕೊಳಲನಾದದಿ ಜಗವನೆಲ್ಲ ಮರುಳುಗೊಳಿಪ ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ನಮನಗಳು ಕೃಷ್ಣ 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 ಈ ದುರ್ಯೋಧನ ರಾಜಸಭೆಯಲ್ಲಿ ಕೃಷ್ಣನ ಗುಣಗಾನ ಅಪರಾಧವಾಯ್ತು ಮಹಾಪ್ರಭು ಕ್ಷಮಿಸಿ ಹಾ. ತಗದೆ ಮಿತ ಕಜ್ಜನು ತಗದೆ ಮಿತ ಕಜ್ಜನು ತಗದೆ ತಾಮ್ 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 ತಗದೆ ಮಿತ ಕಜ್ಜನು ದೇ ಮಿತ ಕಜ್ಜನು ತಗದೆ ಮಿತ ಕಜ್ಜನು ದೇ ಮಿತ ಕಜ್ಜನು ತಜ್ಜಂ ತಗಜಂ ತಗಿಡ ಜಂ ತನ ಗಿಣ ಕದನ ಗಿಣ ಕದನ ಗಿಣ ಕದಜ್ಜಂ ತಗಜಂ ತಗಿಡ ಜಂ ತನ ಗಿಣ ಕದನ ಗಿಣ ಕದನ ಗಿಣ ಕದಜ್ಜಂ ತಗಜಂ ತಗಿಡ ಜಂ ತನ ಗಿಣ ಕದನ ಗಿಣ ಕದನ ಗಿಣ ಕದಗದೆ ಮಿತ ಕಜ್ಜನು ಬಲ ಬಲ ನರ್ತಕಿಯರು ಕಜಂ ತಜಂ ತರಿತ ಕರಿತಗನ ಕಜಂ ತಜಂ ತರಿ ತರಿತ ತಜನು ತಕಿಟ ತದಿಮಿತ ಕಜನು ತರಿತ ತಜನು ತಕಿಟ ತದಿಮಿತ ಕಜನು ತದಿತ್ತಗನ ಕಜಂ ತಜಂ ತರಿತ ಕರಿತಗನ ಕಜಂ ತಜಂ ತರಿತಂಗ ತರಗದ ಗದಾಂಗ ತರಗದ ಗದಾಂಗ ತರಗದ ಗದಾಂಗ ಕೃಷ್ಣ ನರ್ತನವನ್ನು ನೋಡಿ ಆನಂದಿಸು
ಬಲ ಬಲ ನರ್ತಕಿಯರೇ ಲಿತ್ತಗನಕಜಂ ತಜಂ ತರಿದಗಲಿತ್ತಗನಕಜಂ ತಜಂ ತರಿ ತಾಂಕಡದಗ ತರಿಕಡದಗ ದಿಂಗಿನ್ನಕ ತಾಂಕಡದಗ ತರಿಕಡದಗ ದಿಂಗಿನ್ನಕ ಬಲ ನರ್ತಕಿಯರೇ ಭೀಮನಿಗಿವರು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವರು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವರಿಗೆ ಸಾಟಿ ಯಾರೂ ಇಲ್ಲ ಇವರಿಗೆ ಸಾಟಿ ಯಾರಿಯರಿಲ್ಲಿ ಕುರುವಂಶ ಕುಲ ತಿಲಕ ಚಲದಂಕಮಲ್ಲ ಕುರುವಂಶ ಕುಲ ತಿಲಕ ಚಲದಂಕಮಲ್ಲ ಕರುನಾಡು ಕುರುಬು ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುನಾಡು ಕುರುಬು ರಾಜೇಶ್ವರ 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 ಯಾರಲ್ಲಿ ನಮ್ಮ ರಾಜ ನರ್ತಕಿಯರಿಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇಧಿಕ ಪುಷ್ಯರಾಗುವ ಬಹುಮಾನವಾಗಿ ಕೊಟ್ಟು ಕಲಿಸಿ. ಕೃಷ್ಣ, ನರ್ತನವನ್ನು ನೋಡಿದ್ದಾಯ್ತಲ್ಲ, ಈಗ ನೀನು ಬಂದ ವಿಚಾರವನ್ನು ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೆ ಮುಖ್ಯವಾದ ವಿಚಾರವೊಂದನ್ನು ತಿಳಿಸಲು ಬಂದಿರುವೆನು. ಮುಖ್ಯ ವಿಚಾರ? ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತಿನ್ನೇನಾದರೂ ತಿಳಿಸು, ಸಂತೋಷವಾಗಿ ನಡೆಸಿಕೊಡುವೆನು. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ. ಪುರುಷೋತ್ತಮರು ರಾಯಭಾರಿಯಾಗಿ ಬಂದಿರೋ ವಿಚಾರವನ್ನು ತಿಳಿಸಬಹುದಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಈ ದಿವಸ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಚಾರದಲ್ಲಿ ನೀವು ಪಕ್ಷಪಾತ, ಉಪೇಕ್ಷೆ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂತ ತಿಳಿಯಿರಿ. ಪವಿತ್ರವಾದ ಈ ಭಾರತ ಮಾತೆಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲೊಂದು ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸ